ಶ್ರೀ ಆರ್ ಚಂದ್ರಶೇಖರ್ ಅವರು ಯಲಹಂಕ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಬೀಳ್ಕೊಡುಗೆ ಕಾರ್ಯಕ್ರಮ. ಇವರು ಮೂಲತಃ ಕಾಡುಕೋತನಹಳ್ಳಿ ಗ್ರಾಮ, ಮತ್ತೂರು ತಾಲೂಕು, ಮಂಡ್ಯ ಜಿಲ್ಲೆಯವರಾಗಿದ್ದು, ಇವರ ವಿದ್ಯಾಭ್ಯಾಸ ಶಿವಮೊಗ್ಗ, ಧಾರವಾಡ, ಮಂಗಳೂರು ಮತ್ತು ಬೆಂಗಳೂರು ಕಾಲೇಜ್ ಡಿಎನ್ಇ ಇಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಮೋಟಾರ್ ವಾಹನ ನಿರೀಕ್ಷಕರಾಗಿ ದಿನಾಂಕ 5/12/1991ರಂದು ಸರ್ಕಾರಿ ಹುದ್ದೆಗೆ ಸೇರಿಕೊಂಡಿರುತ್ತಾರೆ. ಹಾಗೂ ಪ್ರಾದೇಶಿಕ ಸಾರಿಗೆ ಕಚೇರಿ ಬೆಂಗಳೂರು ಪಶ್ಚಿಮ ಇಲ್ಲಿ 1991 ಮತ್ತು ಬೆಂಗಳೂರು ಕೇಂದ್ರ 1998ರಲ್ಲಿ ಹಾಗೂ 2010ರಲ್ಲಿ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾಗಿ ಪದೋನ್ನತಿ ಹೊಂದಿ ಬೆಂಗಳೂರು ಪಶ್ಚಿಮ ಇಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಹಾಗೂ 2018ರಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಪದೋನ್ನತಿ ಹೊಂದಿ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಪಶ್ಚಿಮದಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. 2021 ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಕೋಲಾರ ಮತ್ತು 2018ರಲ್ಲಿ ಇಲ್ಲಿಯವರೆಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಯಲಹಂಕ ಕಚೇರಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದು ಹಾಗೂ ಚುನಾವಣಾ ನಿಯಮಿತ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ತುಮಕೂರು ಇಲ್ಲಿಯೂ ಸಹ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಇವರು ಸತತ 34 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸಿ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕಿಯೂ ಇಲ್ಲದಂತೆ ಶಿಸ್ತಿನ ಸಿಪಾಯಿಯಂತೆ ಯಶಸ್ವಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹಾಗೂ ಈ ಸಂದರ್ಭದಲ್ಲಿ ಸಾರಿಗೆ ಅಧಿಕಾರಿಗಳು ಶ್ರೀನಿವಾಸ್ ಅವರು, ವೆಂಕಟೇಶ್ ಅವರು, ಶಿವಕುಮಾರ್ ಅವರು, ನೇವೃತ್ತಿ ಶ್ರೀ ರಂಗಯ್ಯ ಅವರು ಹಾಗೂ ಸಾರಿಗೆ ಅಧಿಕಾರಿಗಳಾದ ನಾಗರತ್ನ ಅವರು, ಕವಿತಾ ಅವರು, ಈ ಎಲ್ಲ ಅಧಿಕಾರಿಗಳು ಅವರನ್ನ ಅಭಿನಂದಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಇದೇ ಕಚೇರಿನಲ್ಲಿ ನಿವೃತ್ತ ಪ್ರಥಮ ದರ್ಜೆ ಸಹಾಯಕ ಕೆಲಸ ಮಾಡಿದೆ. ನಂದು ಟೋಟಲ್ 35 ವರ್ಷ ಸರ್ವಿಸು. ನಮ್ಮ ಸಾಹೇಬರು 2002ರಲ್ಲಿ ರಾಜನಗರದಲ್ಲಿ ನಾನು ಕೆಲಸ ಮಾಡುವಾಗ ಅಲ್ಲಿ ಪರಿಚಯ ಆದರು. ಇವರು ಅದೇನಲ್ಲಿ 4 ವರ್ಷವೂ ಇಲ್ಲೇ ಕೆಲಸ ಮಾಡಿದ್ದೀನಿ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಪಂಕ್ಚುಯಾಲಿಟಿ. ಬೆಳಗ್ಗೆ 10 ಗಂಟೆ ಬಂದು ಕೂತ್ಕೊಂಡ್ರೆ ಆಫೀಸ್ಗೆ 5:30 ಆದಮೇಲೆ ನಿಮ್ಮ ಕೆಲಸ ಯಾರನ್ನೂ ಕುಂಡಿಸಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಒಳ್ಳೆಯ ಅಧಿಕಾರಿ. ಈ ನಿವೃತ್ತಿ ಅಂತ ಇರೋದು, ನನಗೆ ನಿವೃತ್ತ ನೌಕರ ಆಗಿದ್ದರೂ ಸಹ ನನಗೆ ಒಂಥರ ಮನಸ್ಸಿಗೆ ನೋವು ಉಂಟಾಗ್ತಾಯಿದೆ. ಆ ಜಾಗ ತುಂಬೋರು ಮುಂದೆ ಬರಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಇನ್ನು ಪ್ರಥಮ ದರ್ಜೆ ಸಹಾಯಕರ ಕೆಲಸ ಮಾಡ್ತಾಯಿದ್ದೀನಿ. ನಾನು ಬಂದಾಗಿಲ್ಲ ಸರ್ ನೋಡ್ತಾ ಇದ್ದೀನಿ, ತುಂಬ ಒಳ್ಳೆ ಗುಡ್ ಹಾರ್ಟೆಡ್ ಪರ್ಸನ್ ಸರ್. ನಮಗೆಲ್ಲ ತುಂಬ ಸಿಬ್ಬಂದಿ ವರ್ಗದವರಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಯಾವುದೇ ರೀತಿಯ ತೊಂದರೆ ನಮಗೆ ಆಗಿಲ್ಲ, ಇದುವರೆಗೂ ನಮಗೆ ತೊಂದರೆ ಕೊಟ್ಟಿಲ್ಲ. ತುಂಬ ಒಳ್ಳೆಯ ಸಾಹೇಬರು. ಅವ್ರ ನಿವೃತ್ತಿ ಆಗೋದು ನಮಗೆ ತುಂಬ ದುಃಖಕರವಾದ ವಿಷಯ ಆಗಿದೆ. ನಮಗೆ ಅವ್ರ ನಿವೃತ್ತಿ ಆಗೋದೇ ಇಷ್ಟ ಇಲ್ಲ. ಆದರೂ ಏನು ಮಾಡೋದು, ಏಜ್ ಆಗಿ ಮೇಲೆ ಎಲ್ಲರದ್ದು ಅದೊಂದು ಸರ್ಕಾರದ ಒಂದು ನಿಯಮ, ಅದನ್ನು ಪಾಲಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಆದ್ದರಿಂದ ಅವ್ರ ಬಗ್ಗೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. FDA ನನಗೆ ಸಾಹೇಬ್ರ ಬಗ್ಗೆ ತುಂಬ ನಮಗೆ ನೋವಾಗ್ತಿದೆ. ಈ ದಿನ ಅವರು ನಮ್ಮ ಜೊತೆ ಹೋಗ್ತಿರೋದಂತ, ರಿಟೈರ್ಡ್ ಆಗ್ತಿರೋದಂತ ನಮಗೆ ತುಂಬ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಒಂದು ಭೇದ ಭಾವ ಇಲ್ಲದೆ ನಮಗೆಲ್ಲ ತುಂಬ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಅವರು. ನಮ್ಗೆ ತುಂಬ ಇವತ್ತಿನ ದಿನ ನಮಗೆ ತುಂಬ ನೋವು ಆಗ್ತಿದೆ. ನಮಗೆ ನಾವು ಅಷ್ಟೇ ಅದಕ್ಕೆ ಇಷ್ಟಪಡ್ತೀವಿ. ತುಂಬ ಒಳ್ಳೆಯ ಸಾಹೇಬರು ಅವರು. ಆಯಸ್ಸು, ಆರೋಗ್ಯ, ದೇವರು ಅವ್ರಿಗೆ ಚೆನ್ನಾಗಿಟ್ಟಿರಲಿ ಅಂತ ನಾವು ಆಶಿಸ್ತೀವಿ. ಸ್ನೇಹಿತರೆ, ಇವತ್ತು 31/7/2025ರಂದು ಆರ್ ಚಂದ್ರಶೇಖರ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಯಲಹಂಕ ಅಲ್ಲಿ ವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಅವರನ್ನು ನಾನು ಇವತ್ತೇ ನೋಡ್ತಾ ಇಲ್ಲ, 1991ರಿಂದಲೂ ನಾನು ಅವ್ರನ್ನ ನೋಡ್ತಾ ಇದ್ದೇನೆ. ಮತ್ತು ಇವರಿಗಿಂತ ಮುಂಚೆ ಇವ್ರ ತಂದೆಯವರು ಎಸ್ ರುದ್ರಯ್ಯ ಅಂಥೇಳಿ ಅವರು PWD ಇಂಜಿನಿಯರ್ ಆಗಿದ್ದರು. ಆಮೇಲೆ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಮುಖ್ಯ ಇಂಜಿನಿಯರ್ ಆಗಿ ಕೂಡ ಕಾರ್ಯನಿರ್ವಹಿಸಿದರು. ತದನಂತರ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಅವರು ಮೆಂಬರ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ಉದ್ಯೋಗದಾತ ಅಂತ ಕರೀತಾರೆ. ಒಂದು ಕಡೆ ಉದ್ಯೋಗದಾತ ಅಂದ್ರೇನು, ಒಂದು ಫ್ಯಾಮಿಲಿಗೆ ಸರ್ಕಾರದ ಮಟ್ಟದಲ್ಲಿ ಒಂದು ಉದ್ಯೋಗ ಸಿಕ್ಕರೆ ತಲೆ ತಲಾಂತರದವರೆಗೂ ಕೂಡ ಅವರ ಫ್ಯಾಮಿಲಿ
ಸರ್ ತಮ್ಮ ಪರಿಚಯ. ಸರ್ ನಮಸ್ಕಾರ, ನನ್ನ ಹೆಸರು ಶಿವ ಎಂ ಅಂತ. ನಾವು ಜನಪರ ವೇದಿಕೆ ಆಟೋ ಜನಪರ ವೇದಿಕೆ ಸಂಘಟನೆಯ ಕಾರ್ಯದರ್ಶಿಯಾಗಿದ್ವಿ. ನಾವು ಚಂದ್ರಶೇಖರ್ ಸರ್ನ ಸುಮಾರು ರಾಜಾಜಿನಗರ ವೆಸ್ಟಿಂದ ನೋಡ್ತಾ ಇದ್ದೀವಿ. ಅವರು ಹೇಗೆ ಕೆಲಸ ಅಂದರೆ ಅವ್ರು ಇವತ್ತಿನವರೆಗೂ ಒಂದೇ ಒಂದು ಕಪ್ಪು ಚುಕ್ಕಿ ಅಂತ ಯಾವುದನ್ನು ಇಟ್ಕೊಂಡಿಲ್ಲ. ಬೆಂಗಳೂರು ರಾಜಾಜಿನಗರ RTO ಇಂದ ಇಲ್ಲಿವರೆಗೂ ಒಂದೇ ಒಂದು ಕಪ್ಪು ಚುಕ್ಕಿ ಅಂತ ಇಟ್ಕೊಳ್ದಿರೋಂಥ ವ್ಯಕ್ತಿ ಅಂದರೆ ಅವರು ಚಂದ್ರಶೇಖರ್ ಸರ್. ಅವರು ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ, ನಾವು RTO ಬಂದ್ಬಿಟ್ಟು ಸರ್ ಇಂಥದ್ದೊಂದು ಕೆಲಸ ಆಗಬೇಕು ಅಂದರೆ ತಕ್ಷಣ ಅವರು ಕೈಲಿ ಆಗಿದೆ, ಇವತ್ತಾಗಿಲ್ಲ ಇವತ್ತೇ ಬೆಳಿಗ್ಗೆ ಬಂದರೆ ಸಂಜೆ ಒಳಗೆ ನಾವು ಕೆಲಸ ಮುಗಿಸ್ಕೊಂಡು ಹೋಗಿ ಅಂತ ಮಾಡಿದ್ದೀವಿ. ಅಂಥ ವ್ಯಕ್ತಿ ಇವತ್ತು ನಿವೃತ್ತಿ ಆಗ್ತಿದ್ದಾರೆ, ತುಂಬ ಬೇಸರ ಆಗ್ತಾಯಿದೆ. ಅವರು ಜೀವನ ಸುಖಕರ ಆಗಲಿ ಅಂತ ನಾವು ಆಸೆ ಪಡ್ತೀವಿ ಅಷ್ಟೇ. ಹಿರಿಯ ಮೋಟಾರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕೊಲೀಗ್ಸ್ ಆದಂಥ ಕವಿತಾ ಅವರು ಹಾಗೂ ನಾಗರತ್ನ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಈ ದಿನ ನಮ್ಮ ಅಚ್ಚುಮೆಚ್ಚಿನ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಶ್ರೀಯುತ ಚಂದ್ರಶೇಖರ್ ಅವರು ಹಾಗೂ ಕೃಷ್ಣಮೂರ್ತಿ ಅವರು ಪ್ರಥಮ ದರ್ಜೆ ಸಹಾಯಕರು ವಯೋನಿವೃತ್ತಿ ಹೊಂದುತ್ತಾ ಇದ್ದಾರೆ. ಅವ್ರಿಗೆ ಶುಭ ಹಾರೈಸಿ ದಿನ ನಾವು ಬೀಳ್ಕೊಡುಗೆ ಒಂದು ಸಮಾರಂಭವನ್ನು ಇಟ್ಕೊಂಡಿದ್ವಿ. ಅವ್ರಿಗೆ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಅವರ ಆರೋಗ್ಯವನ್ನು ಕಾಪಾಡಲಿ ಅಂತ ಎಲ್ಲರೂ ಪ್ರಾರ್ಥಿಸಿದ್ವಿ. ಜೈ ಹಿಂದ್, ಜೈ ಕರ್ನಾಟಕ. ವೆಂಕಟೇಶ್ ಅಂತೇಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ದೇನೆ. ನಮ್ಮ ಸಾರಿಗೆ ಪ್ರಾದೇಶಿಕ ಅಧಿಕಾರಿಗಳಾದ ಚಂದ್ರಶೇಖರ್ ಅವರು ಸುಮಾರು 34 ವರ್ಷಗಳ ಸುದೀರ್ಘ ಕಾರ್ಯವನ್ನು ವಿವಿಧ ಹಂತಗಳಲ್ಲಿ ನಿರ್ವಹಿಸಿ ಯಾವುದೇ ತರಹದ ಕಪ್ಪು ಚುಕ್ಕೆ ಆಗಲಿ ರಿಮಾರ್ಕ್ ಆಗಲಿ ಇಲ್ಲದೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಈ ದಿವಸ ನಿವೃತ್ತಿ ಹೊಂದುತ್ತಿದ್ದಾರೆ. ಅವರ ನಿವೃತ್ತಿ ಜೀವನವು ಸುಖಮಯವಾಗಿರಲಿ ಹಾಗೂ ಸಮೃದ್ಧವಾಗಿರಲಿ.